ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡಿದ್ದು ಉಡುಪಿಯಲ್ಲಿರುವಂತಹ ಒಬ್ಬ ಪ್ರಾಣದೇವರು. ಭಾಳ ವಿಶೇಷವಾದಂಥ ಪ್ರಾಣದೇವರು. ಉಡುಪಿಯ ಕೃಷ್ಣ ಮಠದಲ್ಲಿ ಇಬ್ಬರು ಪ್ರಾಣದೇವರಿದ್ದಾರೆ. ಒಬ್ಬರು ವಾದಿರಾಜ ಗುರು ಸಾರ್ವಭೌಮರು ಸ್ಥಾಪಿಸಿದಂತಹ ಒಬ್ಬ ಪ್ರಾಣದೇವರು. ಅದರ ನಂತರ ಬರುವಂಥದ್ದು ಇನ್ನೊಬ್ಬ ಪ್ರಾಣದೇವರು. ಅವರನ್ನು ಕರೆಯೋದೇ ವಿಶೇಷವಾಗಿ ಭೋಜನ ಶಾಲೆಯ ಪ್ರಾಣದೇವರು ಅಂತ ಕರೀತಾರೆ. ಅಂದರೆ ಉಡುಪಿ ಕೃಷ್ಣನ ದರ್ಶನ, ವಾದಿರಾಜ ಗುರು ಸಾರ್ವಭೌಮರು ಸ್ಥಾಪಿಸಿದಂಥ ಪ್ರಾಣದೇವರ ದರ್ಶನ, ನಂತರ ನಮಗೆ ದರ್ಶನ ಮಾಡಲಿಕ್ಕೆ ಸಿಗೋದು ಭೋಜನ ಶಾಲೆಯ ಪ್ರಾಣದೇವರು. ಇದು ಒಂದು ಕಂಬದಲ್ಲಿ ಈ ಮೂರ್ತಿ ಅದ. ಅಂದರೆ ಆ ಕಂಬ ಇತ್ತು, ಅಲ್ಲಿದು ಒಡಮೂಡಿತು. ಅವಾಗ ಅಲ್ಲಿದ್ದ ಒಬ್ಬ ಯತಿಗಳು ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿದರು. ಆವಾಗ ಅದು ಇನ್ನಿಷ್ಟು ಜಾಗೃತವಾಗಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಏನು ವಿಶೇಷ ಈ ಪ್ರಾಣದೇವರದು ಅಂತಂದರೆ, ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ, ಅಂದರೆ ಇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ಅದು ಹೋಗಿಬಿಡುತ್ತದೆ ಅಂತ. ಎಂಥದೇ ಒಂದು ಕಾಯಿಲೆ ಇರಬಹುದು, ವೈದ್ಯಕೀಯ ಲೋಕಕ್ಕೆ ಬಹಳ ದೊಡ್ಡ ಸವಾಲಾದಂಥ ಕಾಯಿಲೆ ಕೂಡ ಇಲ್ಲಿನ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮೇಲೆ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಇಲ್ಲಿ ಭೋಜನ ಅಂತಂದರೆ ಅದು ಒಂದು ವಿಶೇಷತೆಯಿಂದ ಕೂಡಿದಂಥ ವಿಚಾರ. ಏನಪ್ಪ ಅಂದ್ರೆ, ಎಲ್ಲ ಕಡೆ ಬಾಳೆ ಎಲೆನೋ ತಾಟೋ ಅದರ ಮೇಲೆ ಭೋಜನವನ್ನು ಮಾಡೋದು ಒಂದು ಪದ್ಧತಿ. ಆದರೆ ಇಲ್ಲಿ ನೆಲದ ಮೇಲೆಯೇ ಭೋಜನ ಮಾಡ್ತಾರೆ. ಎಲೆ ಆಗಲಿ ತಟ್ಟೆಯನ್ನಾಗಲಿ ಬಳಸೋದೇ ಇಲ್ಲ. ಬಹಳ ಶ್ರದ್ಧಾ ಮತ್ತು ಭಕ್ತಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇ ಆದರೆ ಆ ಪ್ರಾಣದೇವರ ಅನುಗ್ರಹದಿಂದ ನಮ್ಮ ರೋಗಗಳೆಲ್ಲ ನಾಶ ಆಗ್ತಾವೆ ಅಂತ ಹೇಳ್ತಾರೆ. ಸುಮಾರು 300 ವರ್ಷದ ಹಿಂದಿನ ಒಂದು ಪ್ರಾಣದೇವರು ಇವರು. ಭಾಳ ವಿಶೇಷವಾದಂಥ ಈ ಪ್ರಾಣದೇವರು ಅಲ್ಲಿ ನಿಂತುಕೊಂಡು ಸಾವಿರಾರು ಜನರಿಗೆ ಅನುಗ್ರಹವನ್ನು ಮಾಡ್ಯಾರ. ನಿಮ್ಮೆಲ್ಲರಿಗೂ ಅವರು ಮಾಡಲಿ. ಉಡುಪಿಗೆ ಹೋದಾಗ ತಪ್ಪದೇ ಅವರ ದರ್ಶನ ನಾವು ಮಾಡ್ಕೋತೀವಿ. ಆದರೂ ಕೂಡ ಜ್ಞಾನಪನಿಯಿಂದ ಅವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.